ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ಫಸ್ಟು ಹೊಸ ವರ್ಷದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸೊ ನಾನು ನ್ಯೂ ಇಯರ್ದು ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬೆಸ್ಟ್ ವೆಯ್ಟ್ ಲಾಸ್ ಅಂತ ಹೇಳ್ಬೋದು. ಯಾರ್ಯಾರಿಗೆಲ್ಲ ಯೂಸ್ ಅಂತಂದರೆ, ಓಕೆ ಮಾಡಿ ವೆಯ್ಟ್ ಲಾಸು ರೆಡ್ಯೂಸ್ ಆಗುತ್ತೆ ಮತ್ತು ಗೇನ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಏನಂತಂದರೆ, ಸೊ ಇದರಲ್ಲಿ ರೈಸ್ ಬಿಡಬೇಕಂತಿಲ್ಲ, ಚಪಾತಿ ಬಿಡಬೇಕಂತಿಲ್ಲ, ಅಥವಾ ಸ್ವೀಟು ಅದು ಇದು ಅಂತೇನಿಲ್ಲ, ಎಲ್ಲನೂ ತಿನ್ನಬಹುದು. ಮತ್ತು ತಿಂದು ಸಹ ಮಿನಿಮಮ್ 5 to 6 kg ನಾವು ಎಲ್ಲ ತಿನ್ಕೋತ ಆರಾಮಾಗಿ ವೆಯ್ಟ್ನ ರೆಡ್ಯೂಸ್ನ ಮಾಡ್ಬೋದು. ವಿತ್ ಇಂಚ್ ಲಾಸ್, ಮೇನ್ಲಿ ಇಂಚ್ ಲಾಸ್ನ ಆರಾಮಾಗಿ ಮಾಡ್ಬೋದು. ಸೊ ಯಾವ ಥರ ಏನು ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜरूर कमेंट करें. देखो ಫಸ್ಟ್ ಆಫ್ ಆಲ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಸೊ ಸಿನ್ಸ್ ಒಂದು 6 ಮಂತ್ ಆಯಿತು ಚೆನ್ನಾಗಿ ನೀಟಾಗಿ ವಿಡಿಯೋ ಮಾಡ್ತಾ ಇಲ್ಲ. ಬಿಕಾಸ್ ಯಾಕಂತಂದರೆ ಫುಲ್ ಬ್ಯುಸಿ ಶೆಡ್ಯೂಲ್. my fingers go right. ನೋಡಿ ಆಲ್ರೆಡಿ ಚಾಲೂ ಆಗಿದೆ. ಇವಳು ಸ್ಕೂಲ್ಸ್ ಬಂದಿದೆ. ಸೊ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಇವಳ ಟೈಮಿಗೆ ನಾನು ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತು. ವಿತ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಸೊ ಹೆಣ್ಮಕ್ಳದ್ದು ಪ್ರಾಬ್ಲಮ್ಮು. ಸೊ ಏನು ಅಂದರೆ ಮೆನ್ಸ್ಟ್ರುವಲ್ ಪೀರಿಯಡನ್ನು 2 ಟೈಮ್ಸ್ ಆಗ್ತಾಯಿತ್ತು. ಸೊ ಹೀಗಾಗಿ ಯಾವುದನ್ನು ಒಂದು ಸೆಟಪ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ನೋಡಿ, ಈ ಥರ ಯಾವುದಾದ್ರೂ ವಿಡಿಯೋ ಮಾಡಬೇಕಂದಾಗ ಇವಳು ಈ ಥರ ಡಿಸ್ಟರ್ಬ್ ಮಾಡ್ತಾಳೆ. ಸೊ ಹೀಗಾಗಿ ಅವಳನ್ನ ಒಂದು ಕಡೆ ಕಳಿಸಿ ನಾನು ಮಾಡಬೇಕಂದ್ರೆ ಮಿಡಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ನೋಡಿ ಮತ್ತೆ ಬಂದ್ಲು. ಸ್ವಿಚ್ ಆಫ್ ಆಗಿದೆ. ಟ್ಯಾಬ್ ತಗೊಂಬ ನೋಡೋಣ. ಸೊ ಅವ್ರ ಪಪ್ಪ ನ್ಯೂ ಇಯರಿಗೋಸ್ಕರ ಅಂತ ಆ್ಯಪಲ್ ಟ್ಯಾಬ್ ತಂದು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವಳು ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಸೊ ನೋಡೋಣ, ಲೆಟ್ಸಿ. ಹೀಗೆ ಬಿಟ್ಕೊತು ಹೋದರೆ ನೋಡಿ, ಚಿಕ್ಕಿದು ನ್ಯೂ ಟ್ಯಾಬ್ ಆ್ಯಪಲ್ ನೋಡಿ, ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಗಿದೆ. ನೋಡ್ಬೋದು. ಈ ಕಡೆ ಬಾ. ಆಯ್ತು, ಬಾ ಮೇಲೆ ಬಾ. ಓಕೆ ನೋಡಿ. ಸೊ ಇವಳದ್ದು ಟ್ಯಾಬ್ ಇದು, ಹೌದಲ್ಲ ಮಮ್ಮಿ? ಓಕೆ, ಚಿಟ್ಟಿದಂತೆ. ಸ್ವಿಚ್ ಆಫ್ ಆಗಿದೆ, ಹೌದಲ್ಲ ಬಗರೆ? ಚಾರ್ಜ್ ಹಿಡಿತೀನಿ ಬಿಡು. ಸ್ವಿಚ್ ಆಫ್ ಆಗಿದೆ ಯಾಕಂದರೆ ಜಾಸ್ತಿ ನೋಡಿದಾಳೆ ಅಲ್ವಾ? ಬ್ಯಾಡ್ ಗರ್ಲ್, ಆ ಥರ ನೋಡಬಾರ್ದು. ಒಂದು ಸೆಕೆಂಡ್ ಲಕ್ಕಿ ನೋಡ್ತಲ್ಲ ದಿನ. ಓಕೆ, ಒಂದು ಸೆಕೆಂಡಾಗ ಮುಕ್ಕೊಂಬಿಟ್ಟು ರಾತ್ರಿಗ. ಸೊ ಅವಳು ನನ್ನ ಮಗಳು ಬರೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾಯಿದೆ. ಸೊ ಹೀಗಾಗಿ ನಾನೇನಂದೆ, ನ್ಯೂ ಇಯರ್ಗೋಸ್ಕರ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ಈ 6 ಮಂತಿಂದ ಯಾವುದೇ ವೆಯ್ಟ್ ಲಾಸ್ ಮಾಡಿದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ನೋಡಿ, ಈ 6 ಮಂತಲ್ಲಿ ನನ್ನ ಮಗಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿದೆ. ಸೊ ಅವಳದು ಟೈಮಿಂಗು, ಅವಳ ಹೋಮ್ವರ್ಕ್ ಅಂತ ನಂದು ಟೈಮಿಂಗ್ ಚೆನ್ನಾಗಿ ಚೇಂಜ್ ಆಗಿಬಿಡ್ತು. ಸೊ ಮಾರ್ನಿಂಗ್ ವಾಕ್ ಹೋಗ್ತಿದ್ದೆ. ಸೊ ನಾನು ಮಾರ್ನಿಂಗ್ ವಾಕ್ ಹೋದರೆ ಅವಳಿಗೆ ಬೆಳಗ್ಗೆ ರೆಡಿ ಮಾಡೋಕ್ಕೆ, ಸ್ಕೂಲಿಗೆ ಕಳ್ಸೋಕ್ಕೆ ಟೈಮ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಆಲ್ಟರ್ನೇಷನ್. ಹಾಗೆ ಹೆಲ್ತ್ ಇಶ್ಯೂಸು. ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿದ್ದು. ಏನಂತಂದರೆ ಮೆನ್ಸ್ಟ್ರುವಲ್ ಪೀರಿಯಡ್ ಜಾಸ್ತಿ 2 ಟೈಮ್ಸ್ ಆಗ್ತಾಯಿತ್ತು. ಸೊ ಮಂತ್ಲಿ 2 ಟೈಮ್ ಆಗೋದ್ರಿಂದ ಈಗ ಹೆಣ್ಮಕ್ಳ ಪ್ರಾಬ್ಲಮ್ ಇದು ಹೆಚ್ಚಾಗಿದ್ದರಿಂದ ಸೊ ನನಗಿದು ಎದಕ್ಕೋ ಏನೋ, ಸೊ ಇದಕ್ಕೋಸ್ಕರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡೆ, ಎಲ್ಲ ಥರ ಟೆಸ್ಟ್ ಮಾಡಿಸಿದೆ, ಥೈರಾಯ್ಡ್ ಟೆಸ್ಟ್ ಮಾಡಿಸಿದೆ, ಮತ್ತು PCOS ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡೆ. ಎಲ್ಲ ಮಾಡಿಸಿದ್ರು ಏನೂ ಇಲ್ಲ. ಸೊ ಏನಂತಂದರೆ ಮೇ ಬಿ PCOS ಆಗಿರ್ಬೋದು, ಅದಕ್ಕೆ ಆಗ್ತಾಯಿತ್ತು ಅಂದರು ಹೇಳಿದರು ಮ್ಯಾಮು. ಸೊ ಮತ್ತು ಓಕೆ ಇರಲಿ ಬಿಡಿ ಅಂತ ಎಲ್ಲನೂ ಚೆಕ್ ಮಾಡಿದರೆ ಯೂಶ್ವಲಿ ಯಾವುದೂ ಹೆಲ್ತ್ ಇಶ್ಯೂಸ್ ಇಲ್ಲ. ಥೈರಾಯ್ಡ್ ಇಲ್ಲ, ಫ್ಯಾಟಿ ಲಿವರ್ ಇಲ್ಲ. ಓಕೆ, ಮತ್ತು ಏನಂದರೆ PCOS, PCOD ಯಾವುದೇ ಆದಂಥ ಸಿಮ್ಟಮ್ಸ್ಗಳು ಯಾವುದೂ ಇಲ್ಲವೇ ಇಲ್ಲ. ಬಟ್ ಯಾಕಾಯಿತು ಅಂತ ಯೋಚನೆ ಮಾಡಿದಾಗ ಕ್ರೋನಿಕ್ ವೈಟ್ ಡಿಸ್ಚಾರ್ಜಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಚಾನ್ಸಸ್ ಇದೆ ಅಂತ ಹೇಳಿದರು. ಸೊ ಅದು ಅಂತೂ ಅದೇನಂತಂದರೆ ಕ್ರೋನಿಕ್ ವೈಟ್ ಡಿಸ್ಚಾರ್ಜ್ ಇದೆ. ಸೊ ಇದು ಒಂದು ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಇದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹೀಗಾಗಿ ಈ 6 ಮಂತಿಂದ ಯಾವುದೇ ವೆಯ್ಟ್ ಲಾಸ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಸೊ ಹೀಗಾಗಿ ಟ್ಯಾಬ್ಲೆಟ್ಸ್ಗಳು ಕೊಟ್ಟರು. ಸೊ ಅದು ಸ್ವಲ್ಪ ಮಂತ್ಲಲ್ಲಿ 2 ಟೈಮ್ ಬರ್ತಾ ಇರೋದ್ರಿಂದ ಸ್ವಲ್ಪ ಟ್ಯಾಬ್ಲೆಟ್ಸು. ಸೊ ಇದರಿಂದ ಮತ್ತು ವೆಯ್ಟ್ ರೀಗೇನ್ ಆಗಿದೆ. ಸೊ ಸದ್ಯಕ್ಕೆ ನಾನು ಮತ್ತೆ 94 kg ಆಗಿದ್ದೀನಿ. ಸೊ ಅದಕ್ಕೆ ಇವತ್ತು ಸಾಕು, 9 ಮೇಲೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂಥೇಳಿ. ಸೊ ಇವಾಗ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಯಾಕಪ್ಪ, ಇದನ್ನೇ ಯಾಕೆ ತೊಗೊಂಡೆ, ಯೂಶ್ವಲಿ 21 ಡೇಸ್ ತೊಗೊಳ್ತಿದ್ದೆ ಅಂತ ಅನ್ಬೋದು.
ಬಟ್ 100 ಡೇಸ್ ಅಟ್ಲೀಸ್ಟ್ ಒಂದು 3 ಮಂತ್ ಬಾಡಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟರೆ ನಾನು ಎಷ್ಟಾದರೂ ವೆಯ್ಟ್ ರಿಡ್ಯೂಸ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಈ ಸಲ ಫಸ್ಟ್ ಟೈಮ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್, ಎಸ್ಪೆಷಲಿ ಕನ್ಸಿಸ್ಟೆನ್ಸಿ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಹೇಳ್ಕೊಬೋದು ಇದನ್ನು. ಸೊ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರ ರೂಲ್ಸ್ ಬಂದು ಏನಂತಂದರೆ, ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಡಯಟ್ ಬಗ್ಗೆ ಬಂದರೆ ಇಂಟರ್ಮಿಟಿಂಗ್ ಫಾಸ್ಟಿಂಗಲ್ಲಿ ಅವರ್ಸ್ ಅಂತಂದರೆ 16 to 8 ಅವರ್ಸ್. ಓಕೆ, 7 o'clock ಲಾಸ್ಟ್ ಮೀಲ್ ಆದರೆ ಫಸ್ಟ್ ಮೀಲ್ ಅಂದು 11ಗೆ ಆಗುತ್ತೆ. ಸೊ 6ಗೆ ಮಾಡ್ಕೊಂಡ್ರೆ 10ಗೆ ಆಗುತ್ತೆ. ಸೊ ಇದು ಒಂದು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲನೂ ಬಿಡ್ತಾ ಇಲ್ಲ ತಿನ್ನೋದ್ರಲ್ಲಿ. ಬಟ್ ಯೂಶ್ವಲಿ ಕಡಿಮೆ ಮಾಡಬೇಕು. ಬಟ್ ನನಗೆ ಇದನ್ನು ಗ್ರ್ಯಾಜುವಲಿ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಮಂತು ನಾನು ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೋಬೇಕು. ಸೊ ಹೀಗಾಗಿ ಒಂದೊಂದೇ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಏನಂದರೆ ರೊಟ್ಟಿ, ಅನ್ನ, ಬೇಳೆ, ತರಕಾರಿ ಎಲ್ಲನೂ ತಿಂತಾಯಿದ್ದೀನಿ. ಬಟ್ ಏನಂದರೆ ಈಟಿಂಗ್ ವಿಂಡೋದಲ್ಲಿ ಅಷ್ಟೇ ತಿಂತಾಯಿದ್ದೀನಿ. ಸೊ ಈ ಈಟಿಂಗ್ ವಿಂಡೋದಲ್ಲಿ ನಾನು ಏನೇನು ತಿಂತಾಯಿದ್ದೀನಿ ಅಂತ ಡೈಲಿ ಪೋಸ್ಟ್ ಹಾಕ್ತಾಯಿದ್ದೀನಿ, ಶಾರ್ಟ್ಸ್ ಹಾಕ್ತೀನಿ. ಸೊ ಅದನ್ನು ನೋಡ್ಬೋದು. ಎಕ್ಸಸೈಸ್ ಬಂದು ಆ್ಯಕ್ಚುಲಿ ಈ 100 ಡೇಸಲ್ಲಿ 1 ಅವರ್ ಎಕ್ಸಸೈಸ್ ಮಾಡಬೇಕಂತ ಕಂಪಲ್ಸರಿ ಅಂದ್ಕೊಂಡಿದ್ದೀನಿ. 1 ಅವರ್ ಕಂಪಲ್ಸರಿ ಎಕ್ಸಸೈಸ್, ಅದರ್ ಮೇ ಬಿ ಮಾರ್ನಿಂಗ್, ಅದರ್ ಮೇ ಬಿ ಈವ್ನಿಂಗ್, ಪ್ಲಸ್ 5K ಸ್ಟೆಪ್ಸ್, ಅಟ್ಲೀಸ್ಟ್ 5K ಸ್ಟೆಪ್ಸ್ ಮಾಡಬೇಕು. ಮತ್ತು 1 ಅವರು ಎಕ್ಸಸೈಸ್ ಮಾಡಬೇಕಂತೀನಿ. ನನ್ನ ಎಕ್ಸಸೈಸ್ಗಳಂತ ಬಂದರೆ ಓಲ್ಡಲ್ಲಿ ನೋಡಿದ್ರೆ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಎಕ್ಸಸೈಸ್ಗಳು ತೋರಿಸಿದ್ದೀನಿ. ಸೊ ಅದೇ ಸೂರ್ಯ ನಮಸ್ಕಾರ, ಸ್ಕ್ವಾಟ್ಸು, ಸುಮೋ ಸ್ಕ್ವಾಟ್ಸು, ಸೊ ವೇರಿಯೇಷನ್ಸ್ ಆಫ್ ಸ್ಕ್ವಾಟ್ಸು, ಸೊ ಜಂಪಿಂಗ್ ಜಾಕ್ಸು, ಇವನ್ನೆಲ್ಲ ನಾನು ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ಪಿಂಗು, ಇದೆಲ್ಲ ನನ್ನ ಒಂದು ಎಕ್ಸಸೈಸ್ದ ಒಂದು ಪಾರ್ಟ್ ಆಗಿರುತ್ತದೆ. ಸೊ ಡಯಟ್ ಆಯಿತು, ಎಕ್ಸಸೈಸ್ ಆಗಿತ್ತು. ಮತ್ತು ಬಂದು ಫುಲ್ ಡೇ ಯಾವ ಥರ ಆ್ಯಕ್ಟಿವ್ ಆಗಿರ್ತೀನಿ, ಲೈಕ್ ಮನೆಯಲ್ಲಿ ಆ್ಯಸ್ ಯು ನೋಡಿ, ಒಬ್ಬರೇ ಇದ್ದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಗಂಡ ಹೆಂಡತಿ ಮಕ್ಕಳು ಅಂದರೆ ಆರಾಮಾಗಿ ಮಾಡ್ಕೋಬೋದು. ಬಟ್ ಆ್ಯಸ್ ಅ ಮನೆಯಲ್ಲಿ ಸೊಸೆಯಾಗಿ ಜಾಯಿಂಟ್ ಫ್ಯಾಮಿಲಿ ಇದ್ಕೊಂಡು ಅತ್ತೆ, ಮಾವ, ಮೈದ್ನ, ಬರೋರು ಹೋಗೋರು, ಮಗಳು ಸ್ಕೂಲ್ಗೆ ಹೋಗೋಳು, ಸೊ ಇದನ್ನೆಲ್ಲ ನೋಡಿಕೊಂಡು ಯಾವ ಥರ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇನ್ನೊಂದು ಏನಂತಂದರೆ, ಯೂಶ್ವಲಿ ನಾರ್ಮಲಾಗಿ ಮಕ್ಕಳಿದ್ದರೆ ಭಾಳ ಕಷ್ಟ ಆಗುತ್ತೆ. ಸೊ ನಾನು ಇದರಲ್ಲಿ ಅದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಯಾವ ಥರ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಅಂಥೇಳಿ. ನೋಡೋಣ. ಸೊ ನೋಡೋಣ. ಈಗಿರೋದು ಇಷ್ಟ ಆಗಿರ್ತದೆ ನಿಮ್ಗೆ. ಐ ಹೋಪ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಂಟರ್ಮಿಟಿಂಗ್ ಫಾಸ್ಟಲ್ಲಿ ನಾನು ಡಯಟ್ ಬಗ್ಗೆ ಹೇಳಬೇಕಂತಂದರೆ, ನಾನು ಮಾರ್ನಿಂಗು ಎಂಟಿ ಸ್ಟಮಕ್ಕು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ಏನಂತ ಅಜ್ವೈನ್ ವಾಟ್ರ್ ಕುಡ್ತೀನಿ ಇವತ್ತು. ಸೊ ಅಜ್ವೈನ್ ವಾಟ್ರ್ ಕುಡಿದು, ಸೊ ಮತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಒಂದು ಗ್ಲಾಸ್ ನೀರು ಕುಡ್ಕೊಂಡು, ಸೊ ನಾನು 10:30 11 ಗಂಟೆಗೆ ನಾನು ಫಾಸ್ಟ್ನ ಬ್ರೇಕ್ ಮಾಡಿದೆ. ಸೌತೆಕಾಯಿ ಅಥವಾ ವೆಜಿಟೇಬಲ್ಸು ಅಥವಾ ಒಂದು ಫ್ರೂಟ್ಸಿಂದ ಮಾಡಬೇಕು. ಇದರಿಂದ ಏನಾಗುತ್ತೆ, ನಮಗೆ ಗಟ್ ನೀಟಾಗಿ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಮಧ್ಯಾಹ್ನ ನಮಗೆ ಪೂರ್ತಿ ಊಟ ಮಾಡಬೇಕು. ಯಾವ್ದ್ಯಾವುದು ಅವೈಲೇಬಿಲಿಟಿ ಇರ್ತದೆ ಮನೆಯಲ್ಲಿ ಅದನ್ನೆಲ್ಲ ನೀಟಾಗಿ ತಿನ್ನಬೇಕು. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬೇಕು. ರೈಸು ಸ್ವಲ್ಪ ಕಡಿಮೆ, ಚಪಾತಿ 2 ತಿಂತಿದ್ರೆ 1 ಚಪಾತಿ ತಿನ್ನಬೇಕು. ಮತ್ತು ಒಳ್ಳೆ ಫೈಬರ್ನ ಹೆಚ್ಚು ಆ್ಯಡ್ ಮಾಡಬೇಕು. ಲೈಕ್ ಸೌತೆಕಾಯಿ, ಗಜ್ಜರಿನ ಜಾಸ್ತಿ ತಿನ್ನಬೇಕು. ಮತ್ತು ಪ್ರೋಟೀನ್ ಅಂಶನ ಜಾಸ್ತಿ ಮಾಡ್ಕೋಬೇಕು. ಪ್ರೋಟೀನ್ ಅಂಶನ ಅಂದರೆ ಬರೀ ಎಗ್ಗು ಅಥವಾ ಚಿಕನು, ಮಟನ್ ಅಂತೆಲ್ಲ ಬರಲ್ಲ. ಲೈಕ್ ಕಾಳು, ಮೊಳಕೆ ಕಾಳು ಅಥವಾ ಕಾಳುಗಳು ಪಲ್ಯ ಅವನ್ನಾದ್ರೂ ಸೈಡಲ್ಲಿ ಇಟ್ಕೋಬೋದು. ಸೊ ಇದು ಒಂದು ಇದಾಗಿರ್ತದೆ. ನೆಕ್ಸ್ಟು ಬಂದು ಈವ್ನಿಂಗ್ ಸ್ನ್ಯಾಕ್ಸ್ ಬಂದು, ಸಪೋಸ್ ಇನ್ ಬಿಟ್ವೀನ್ ಹಶು ಆದರೆ, ಯೂಶ್ವಲಿ ಹಶು ಆಗುತ್ತೆ ಯಾಕಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಸೌತೆಕಾಯಿನ ತಿನ್ನಬೇಕು, ಅದು ಬಿಟ್ಟು ಬೇರೆ ಏನು ತಿನ್ನಬೇಡ್ರಿ. ಮತ್ತು ನೀರು ಚೆನ್ನಾಗಿ ಕುಡಿಬೇಕು. ಈವ್ನಿಂಗ್ ಹಶು ಆಯ್ತಂದರೆ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ, ಇಲ್ಲಾಂದರೆ ನಿಮಗೆ ಟೀನೇ ಕುಡಿತೀವಿ ನಾವು, ಅಥವಾ ಹಾಲಿನ ಟೀ ಅಥವಾ ಹಾಲಿನ ಕಾಫಿನೇ ಕುಡಿತೀವಿ ಅನ್ನೋರಿದ್ರೂ ಸಹ ಕುಡಿಬೋದು. ಬಟ್ ಕ್ವಾಂಟಿಟಿ ಕಡಿಮೆ ಮಾಡಿ ಕುಡ್ಕೋಬೇಕು. ಸೊ ಇದನ್ನು ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಕುಡಿಬೇಕು. ಡ್ರೈ ಫ್ರೂಟ್ಸ್ ಇದ್ದರೆ ಯಾವುದಾದ್ರೂ ಪಿಸ್ತಾ, ಅಕ್ರೋಟ್ ಅಥವಾ ಬಾದಾಮ್ ಇದ್ವಿ ಅಂತಂದರೆ ಎರಡು ತಿನ್ನಬೇಕು. ಓಕೆ, ಪಂಪ್ಕಿನ್ ಸೀಡ್ ಅಂತ ಅಂದರೆ ಏನು ಕುಂಬಳಕಾಯಿ ಬೀಜ ಅಂತೀವಲ್ಲ, ಅದು ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ತಿಂದರೆ ಚೆನ್ನಾಗಿ ಹೆಲ್ದಿ ಫ್ಯಾಟು ಸಿಗುತ್ತೆ, ಪ್ರೋಟೀನು ಸಿಗುತ್ತೆ. ಮತ್ತು ನೈಟ್ ಬಂದು ನಾನು 7 o'clock ಒಳಗಾಗಿ ನಾನು ತಿಂತಿದ್ದೀನಿ. ಸೊ ನಾನು ಅಂದ್ಕೊಂಡಿದ್ದೀನಿ ಎಸ್ಪೆಷಲಿ ಪ್ರೋಟೀನ್ ರಿಚ್ ತಿನ್ಬೇಕು ಅಂದ್ಕೊಂಡಿನಿ. ಮತ್ತು ಲೈಟ್ ವೇಟ್, ಲೋ ಕಾರ್ಬು, ನೋ ಕಾರ್ಬ್ ಒಳಗಿರ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಈಗ 100 ಡೇಸಲ್ಲಿ ಅಂತಂದರೆ, ಸೊ ನಮಗೆ ಇದೇ ಇವತ್ತು 1 ಡೇ ತಿನ್ಬೋದು, 2 ದಿನ ತಿನ್ಬೋದು, 3 ದಿನ ತಿನ್ಬೋದು, 4 ದಿನಕ್ಕೆ ಅದು ಒಂಥರ ಮುಖಕ್ಕೆ ಹೊಡೆದಂಗೆ ಆಗುತ್ತೆ. ಸೊ ಅದಕ್ಕೆ ಸಪೋಸ್ ನನಗೆ 1 ಡೇ ಅಲ್ಟರ್ನೇಟಿವ್ ಡೇ, ಈಗ 1 ವೀಕಲ್ಲಿ 7 ಡೇಸಲ್ಲಿ ಒಂದು 3 ಡೇಸ್ ನಾನು ಪ್ರೋಟೀನ್ ಶೇಕ್ ಕುಡಿದ್ರೆ
ಒಂದು 4 ಡೇಸು ಲೈಕ್ ಯಾವುದಾದ್ರೂ ಚಪಾತಿ ಅಥವಾ ರೊಟ್ಟಿ ಅಥವಾ ಯಾವುದಾದ್ರೂ ಸಲಾಡು ಅಂತ ತಿನ್ಬೇಕಂತ ಮಾಡೀನಿ. ಸೊ ಅದೇ ಏನು ತಿಂತಾ ಇದ್ದೀನಿ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೋಡೋಣ ಎಲ್ಲಿ ಬರ್ತದೆ ಅಂತ. ಸೊ ಐ ಹೋಪ್ ಈ ಡಯಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಯಾರಾದರೂ ಈ ವೇಟ್ ಲಾಸ್ 100 ಡೇಸ್ ವೇಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಿದ್ದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಡೈಲಿ ಅಪ್ಡೇಟ್ ತಿಳಿಸ್ತಾ ಇರಿ. ನಾನು ಡೈಲಿ ಶಾರ್ಟಲ್ಲಿ ಹಾಕ್ತಾ ಇರ್ತೀನಿ. ಓಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.